ಹೇಳ್ರಿ ಸರ್. ನೀವು ಇವಾಗ ಇದು ಯಾವ ಊರಲ್ಲಿ ಇದ್ದೀರಿ? ಇದು ತಿಳ್ಗುಳ್ದು ಸರ್ವೆ ನಂಬರ್, ತಿಳ್ಗುಳು ಅಂತ ಹೇಳಿ ಇಲ್ಲೇ ಇದೆ ಹಳ್ಳಿ. ಓಕೆ. ಆ ಸರ್ವೆ ನಂಬರ್ ಬರುತ್ತೆ. ಓಕೆ. ಇದರಲ್ಲಿ ನಾವು ಲೇಟ್ ಸೋಯಿಂಗ್ ಆಗಿದೆ ಇದು. ಓಕೆ. 3ನೇ ಸಲ ತೊಗರಿ ಬಿತ್ತಿ ಹೋದ್ಮೇಲೆ ಇದು ಬಿತ್ತಾ ಇದೀವಿ, ಜೋಳ ಮತ್ತು ಕುಸುಬೆ. ಓಕೆ. ಅದು ನಾವು ಫರ್ಟಿಲೈಸರ್ ಏನು ಹಾಕಿಲ್ಲ, ಇದಕ್ಕೆ ಬರೀ ಕೂಬಾ ಸ್ಟೈಲ್ ಹಾಕಿದ್ದೀವಿ. ಓಕೆ. ನನಗನ್ಸುತ್ತೆ ಅದರಿಂದನೇ ಇಷ್ಟು ಚೆನ್ನಾಗಿ ಬಂದಿರೋದು ಅಂತ ನನ್ನ ಫೀಲಿಂಗ್ ಇದೆ. ಓಕೆ. ಮತ್ತೆ ನಾವು ನೋಡ್ದಂಗೆ ಈ ಥರ ಯಾವಾಗಲೂ ಬಂದಿರಲಿಲ್ಲ ನಮ್ಮ ಹತ್ರ. ಓಕೆ. ಇದೇ ಫಸ್ಟ್ ಟೈಮ್. ಅದು ಸ್ವಲ್ಪ ಬಿತ್ತಿದ್ದೀವಿ ಮನೆ ಸಲುವಾಗ ಅಂತೇಳಿ. ಚೆನ್ನಾಗಿ ಬಂದಿದೆ. ಓಕೆ. ಮತ್ತು ಕುಸುಬೆ ಮಾತ್ರ ಭಾಳ ಚೆನ್ನಾಗಿದೆ. ಕುಸುಬೆಯಲ್ಲಿ ಚೆನ್ನಾಗಿ ಬಂದಿದೆ, ಜೋಳನೂ ಚೆನ್ನಾಗಿ ಬಂದಿದೆ, ಕುಸುಬೆನೂ ಚೆನ್ನಾಗಿ. ಓಕೆ. ಅಂದರೆ ಮುಂಚೆ ನೀವೆಲ್ಲ ರಾಸಾಯನಿಕ ಬಳಸ್ತಾ ಇದ್ದೀರಿ? ರಾಸಾಯನಿಕ DAP ಯೂರಿಯಾ ಹಾಕ್ತಿದ್ರು. ಓಕೆ. ಹೋದ ವರ್ಷದಿಂದ ಹಾಕ್ತಾ ಇಲ್ಲ. ಓಕೆ. ಅದ್ರದ್ದು ನಮ್ಗೆ ಅನ್ಸಿದ ಮಟ್ಟಿಗೆ ಈ ಥರ ಬಂದಿದ್ದ ಅದೇ ರೀಸನ್ ಅಂತ ನಮ್ಮ ಅನಿಸಿಕೆ. ಓಕೆ. ಯಾಕಂದ್ರೆ ಇಷ್ಟು ಈ ಥರ ಬಂದಿರಲಿಲ್ಲ ಯಾವಾಗಲೂ. ಓಕೆ. ಈಗ ನಿಮ್ಮ ಪ್ರಕಾರ ತೆನೆಗಳೆಲ್ಲ ಚೆನ್ನಾಗಿ ಬಂದಿದ್ದಾವೆ, ಕಾಳು ಚೆನ್ನಾಗಿ ಬಂದಿದ್ದಾವೆ. ಸೊ ಇವಾಗ ಎಲ್ಲ ರೈತರು ಕೆಮಿಕಲ್ ಹಾಕಿ ಮಾಡ್ತಾರೆ, ಜೋಳಕ್ಕೂ ಕೆಮಿಕಲ್ ಹಾಕ್ತಾರೆ. ಸೊ ನಿಮ್ಮ ಪ್ರಕಾರ ಹಾಕ್ಬೇಕಾ, ಕೆಮಿಕಲ್ ಹಾಕ್ಬೇಕ್ರಿ ಅಥವಾ ಬ್ಯಾಡ್ರಿ? ಮಣ್ಣಿನೊಳಗೆ ಸ್ವಲ್ಪ ಉಳಿಯಂಗಿಲ್ಲ ಸರ್ ಕೆಮಿಕಲ್. ಓಕೆ. ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟು ನಾವೇನಿರ್ತೀವಿ ಈ ರಾಸಾಯನಿಕ ಮುಕ್ತ ಗೊಬ್ಬರ ಹಾಕ್ಬೇಕು. ಓಕೆ. ಚೆನ್ನಾಗಿದೆ. ನೀವು ಎಷ್ಟು ವರ್ಷದಿಂದ ಹಾಕ್ಲಾಗತ್ತೀರಿ ಇಲ್ಲಿ ಈ ಭೂಮಿಗೆ ಕುಬಸೆಲ್ಲು? ಎಷ್ಟು ವರ್ಷದಿಂದ ಹಾಕ್ತೀವಿ? 2 ವರ್ಷ. ಹೋದ ವರ್ಷ ಈ ವರ್ಷ 2 ವರ್ಷ ಹಾಕಿದ್ವಿ. ಓಕೆ. ಸೊ ಹೋದ ವರ್ಷ ಯಾವ ಬೆಳೆಗೆ ಹಾಕಿದ್ರಿ? ತೊಗರಿಗೆ ಹಾಕಿದ್ವಿ. ತೊಗರಿಗೆ ಹಾಕಿದ್ವಿ. ಸೊ ಹೋದ ವರ್ಷ ತೊಗರಿ ಹೆಸರು ಉದ್ದು ಇದ್ರಿ. ಹಾಗೆ ಮಳೆ ಹೆಚ್ಚಾಗಿ ಹೆಸರು ಉದ್ದು ಹೋಯ್ತ್ರಿ. ಆಮೇಲೆ ಕಡ್ಲೆ ಹಾಕ್ತೀವಿ. ಓಕೆ. ಹಿಂಗೆಲ್ಲ ಆಯ್ತು. ಓಕೆ. ಹೋದ ವರ್ಷ ತೊಗರಿ ಚೆನ್ನಾಗಿ ಬಂತ್ರಿ? ಹಾಂ ಬಂತು. ಆದ್ರೂ ಮಳೆಯಿಂದ ಸ್ವಲ್ಪ ಕೆಟ್ಟು ಹೋಗಿತ್ರಿ ಹೋದ ವರ್ಷ. ಈ ವರ್ಷ ಅದೇ ಥರ ಕೆಟ್ಟಿತ್ತು ಹೋದ ವರ್ಷ. ಓಕೆ. ಬಟ್ ಈಲ್ಡ್ ಚೆನ್ನಾಗಿ ಬಂದಿತ್ತು. ಬಟ್ ಇದು ಬರಲಿಲ್ಲ, ಅದು ಕೆಟ್ಟು ಹೋಗಿ ಇದು ಆಯ್ತು ಸರ್ ಎಲ್ಲ. ಇದು ಯಾವ ವೆರೈಟಿ ಹಾಕಿರೋದು ನೀವು ಜೋಳ? ಚಿತ್ತಾಪುರ್ M35 ಅಂತ ಕರೀತಾರೆ ನೋಡಿ. ಚಿತ್ತಾಪುರದ ಜೋಳ ಅಂತ ಕರೀತಾರೆ. ಸೀತಾಪುರ ಜೋಳ. ಓಕೆ. ನಿಮ್ಮ ಪ್ರಕಾರ ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ 100% ಅದ್ರೊಳಗೆ ಏನು ಅನುಮಾನ ಇಲ್ಲ. ಭೂಮಿ ಫಲವತ್ತತೆ ಉಳಿತದೆ. ಇಲ್ಲ ಈ ಕೆಮಿಕಲ್ ಹಾಕಿ ಮಾಡಿದ್ರೆ ಲಾಂಗ್ ಪೀರಿಯಡ್ನೊಳಗೆ ಎಲ್ಲ ಭೂಮಿಯೊಳಗೆ ಸಪ್ಪನೇ ಎಳೆಯಂಗಿಲ್ಲ, ಬೆಳೆದೂ ಇಲ್ಲ. ಓಕೆ. ಉದಾಹರಣೆಗೆ ಈ ಲ್ಯಾಂಡ್ನಾಗೆಲ್ಲ ಇದು ಬೆಳೀತಾರಲ್ಲ ನೆಲ್ಲು. ಹೌದು. 15 ವರ್ಷ ಆದ್ಮೇಲೆ ಅಲ್ಲಿ ಏನೂ ಬೆಳೆಯೋದೇ ಇಲ್ಲ. ಈಗೆಲ್ಲ ಸುರ್ಪುರ್ ಶಾಪುರ ಕಡೆಗೆ ಎಷ್ಟೋ ಲ್ಯಾಂಡ್ ಬರ್ಡಾಗಿ ಬಿದ್ದವು. ಓಕೆ. ಹೈ ಕೆಮಿಕಲ್ ಉಪಯೋಗಿಸ್ತಾರೆ ಸರ್ ಅವರು, ಆಂಧ್ರದವರು. ಹೌದು. ಅದರಿಂದ ಅದು 10-15 ವರ್ಷ ಆದ ಕೂಡಲೇ ಬಿಟ್ಟು ಹೋಗ್ಬಿಡ್ತಾರೆ ಅವ್ರು. ಮುಗಿದೈತೆ, ಅಲ್ಲೇನು ಬೆಳೆದಿಲ್ಲ ಗೊತ್ತಾಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಆ ಥರ ಆಗಬಾರ್ದು ಭೂಮಿ. ಓಕೆ. ಅದಕ್ಕೆ ರಾಸಾಯನಿಕ ಮುಕ್ತ ಗೊಬ್ಬರ ಬಳಸೋದು ಉತ್ತಮ. ಓಕೆ. ನಿಮ್ಮ ಪ್ರಕಾರ ರೈತರು ಬಹಳಷ್ಟು ಜನ DAP ಯೂರಿಯಾ ಇವನ್ನ ಹಾಕ್ತಾರೆ, ಅದು ಹಾಕ್ಲಿಲ್ಲ ಅಂದ್ರೆ ಬರೋದೇ ಇಲ್ಲ ಅನ್ನೋದು ಬಹಳಷ್ಟು ಜನ ಮೈಂಡ್ದಲ್ಲಿ. ಬಟ್ ಭೂಮಿಗೆ ಆ ಥರದ್ದೇನೂ ಇಲ್ಲ. ಓಕೆ. ಸೊ ಈಗ ರಾಸಾಯನಿಕ ಹಾಕ್ಲಿಲ್ಲ ಅಂದ್ರೆ ಅವ್ರು ಯಾವ ಪದಾರ್ಥ ಮಾರ್ಕೆಟ್ ಅಲ್ಲಿ ನಿಮ್ಮ ಪ್ರಕಾರ, ನೀವು ನೋಡಿರೋ ಪ್ರಕಾರ ಯಾವ್ದು ಅವೈಲೇಬಲ್ ಇದೆ, ಯಾವ್ದು ಹಾಕಿದ್ರೆ ಉತ್ತಮ ಅನ್ಸುತ್ತೆ ಸರ್? ನಾನು ಇಲ್ಲಿವರೆಗೆ ನೋಡಿದಂದ್ರೆ ಇದೇ ಕುಬಾಸ ಇಲ್ಲೇ ನೋಡಿದ್ದೆ, ಬೇರೆ ಯಾವುದೋ ನಾವು ಇದು ಮಾಡಿಲ್ಲ. ಓಕೆ. ನಾವು ಮೊದಲೇನದ ತಿಪ್ಪಿ ಗೊಬ್ಬರ, ಈ ಕುರಿಗಳು ಕೂಡ್ಸೋದು ಇದೆಲ್ಲ ಮಾಡ್ತಿದ್ದೀವಿ. ಅದ್ರ ಬದಲಾಗಿ ಇದು ಚೆನ್ನಾಗಿದೆ. ಓಕೆ. ಈಗ ಒಂದು ಪೌಡರ್ ಫಾರ್ಮ್ನಾಗೂ ಇದೆ, ಗ್ರ್ಯಾನ್ಯುಲ್ಸ್ನಾಗೂ ಇದೆ. ಚೆನ್ನಾಗಿದೆ. ಓಕೆ. ಒಂದ್ ಸ್ವಲ್ಪ ಅದು ನೀವು ಹೇಳಿ ತಮ್ಗೆ ಹೆಂಗ ಅನಿಸ್ತದೆ ಸರ್ ಇದು ನೋಡಿದ್ರೆ? ಏನು ಸರ್, ನಾನು ಬಹಳಷ್ಟು ಜನ ಇಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ಹೋಗಿ ನೋಡ್ತಾ ಇದ್ದೀನಿ. ಎಲ್ಲೆಲ್ಲಿ ಕುಬಸಾಯಿಲ್ ಬೆಳೆಸಿದಾರಲ್ಲ ಅಲ್ಲಿ ರಿಸಲ್ಟ್ ಎಲ್ಲೂ ಫೇಲ್ ಅನ್ನೋದು ಯಾರು ಒಬ್ರು ಹೇಳಿಲ್ಲ ಈ ತರ ನಂದು ಆಗಿದೆ ಅಂತ. ಯಾಕಂದ್ರೆ ಅದು ಇರೋದು ಸಾವಯವ ಪದ್ಧತಿಯಲ್ಲಿ ಮಾಡಿರೋದು, ಸಾವಯವ ಪದ್ಧತಿಯಲ್ಲಿ ಮಾಡಿದ್ದಾರೆ. ಮಾಡಾದ್ಮೇಲೆ ರಿಸಲ್ಟ್ ಗ್ಯಾರಂಟಿ ಅನ್ನೋದು ನನ್ಗೆ ಬಹಳಷ್ಟು ಜನ ಇಲ್ಲಿ ಎಲ್ಲಾ ಕಡೆ ಓಡಾಡಿ ನೋಡಿದೀವಲ್ಲ, ಬಹಳ ಇದನ್ಸುತ್ತೆ. ಇದು ನಾವು ಹೇಳಿದ್ರ ಪ್ರಕಾರ ಹಾಗಿದೆಯಾ? ಹೌದು ಹೌದು ಸರ್.
ಯಾಕಂದ್ರೆ ನೀವು ನೋಡಿದ್ರೆ ಎಲ್ಲಾ ತೆನೆಗಳು ಚೆನ್ನಾಗಿರ್ತವೆ. ಕೆಲವೊಂದ್ರದಲ್ಲಿ ಏನಾಗಿರುತ್ತೆ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ, ಒಳಗಡೆ ಕಾಳು ಕಾಣಿಸ್ತಾ ಇಲ್ಲ. ನಾನು ಅಲ್ಲಿ ನೋಡಿದ್ನಲ್ಲ, ಅಲ್ಲೆಲ್ಲ ತೆನೆಗಳೆಲ್ಲ ಬೀಜಗಳೆಲ್ಲ ಚೆನ್ನಾಗಿ ಬಂದಿದೆ. ನೀವು ಒಂದ್ ಸ್ವಲ್ಪ ನಮ್ಗೆ ಅದು ಗಿಡದ ಬಗ್ಗೆ ಸ್ವಲ್ಪ ತೆನೆದ ಬಗ್ಗೆ ಹೇಳ್ರಿ, ನಾನು ಸ್ವಲ್ಪ ನೋಡ್ತೀನಿ. ಆ ತೆನೆ ಹಿಡಿದು ನಮ್ಗೆ ಸ್ವಲ್ಪ ತೋರಿಸಿದ್ರೆ ರೈತರಿಗೆ ಯಾವ ರೀತಿ ಇದೆ ಅಂತ. ಓಕೆ, ಎಷ್ಟು ದೊಡ್ಡ ದೊಡ್ಡ ದಪ್ಪ ದಪ್ಪ ಇದಾವೆ ತೆನೆಗಳೆಲ್ಲ. ಇದ್ರ ಬಗ್ಗೆನೂ ಹೇಳ್ತೀರಿ ನನಗೆ ಸೂರ್ಯಪಾನ? ನೀವು ಯಾವಾಗ ಇದು ಕುಸ್ಬೆ ಸರಿ, ಕುಸ್ಬೆ ಯಾವಾಗ ಹಾಕಿದ್ದು ನೀವು? ಈ ಜೋಳ ಬಿತ್ತ ಮುಂದಾಗ ಅದ್ರ ಜೊತೆಗೆ ಆಮೇಲೆ ನಾವು ಅವಾಗ ಬಿತ್ತು ಕುದಿತೀವಿ ಕುಸ್ಬೆ ಅಷ್ಟೇ. ಸ್ವಲ್ಪ ಸ್ವಲ್ಪ ಇಷ್ಟು ಹೈಟ್ ಆಗ್ತಾನೆ ಇರಲಿಲ್ಲ. ಅವ್ನು ಬೇರೆ ಹೊಲಗಳಲ್ಲಿ ನೋಡಿರ್ಬೋದು, ಹೌದು, ಕಂಪೇರ್ ಮಾಡಿದ್ರೆ ಆಗ್ತಾನೆ ಇರಲಿಲ್ಲ. ವೈಡ್ ಆಗಿ ಅದು ಹಿಂಗೆ ಬೆಳೆದು ಬರೀ ಹಿಂಗೆ ಹೈಟ್ ಆದ ಒಂದೇ ಅಲ್ಲ, ವೈಡ್ ಕೂಡ ಬೆಳೆದಿತ್ತು. ಓಕೆ, ಇದಕ್ಕೆ ನೀವು ಗೊಬ್ಬರ ಯಾವ್ದು ಬೆಳೆಸಿದ್ವಿ ಸರ್? ಅದೇ ಕುಬಾ ಸಾಯಿಲ್ ಹಾಕಿದ್ವಿ ಸರ್. ಕುಬಾ ಸಾಯಿಲ್ ಕಂಡಿದ್ದೀವಿ. ಓಕೆ, ಬೇರೆ ಏನು ಹಾಕಿಲ್ಲ ಸರ್. ಬೇರೆ ಯಾವ್ದು ಏನು ಹಾಕಿಲ್ಲ ಸರ್. ಸೊ ನೀವು ಕುಬಾ ಸಾಯಿಲ್ ಹಾಕ್ಬೇಕಂತ ನಿಮ್ಮ ಮೈಂಡ್ ಅಲ್ಲಿ ಯಾಕೆ ಬಂತು ಸರ್? ಏನೋ ಒಂದ್ಸಲ ಟ್ರಯಲ್ ಮಾಡ್ಬೇಕು ಅಂತಾನೆ ಹಾಕಿದೀನಿ ನಾನು. ಹೋದ ವರ್ಷ ಹಾಕಿದ್ವಿ, ಮಳೆ ಹೆಚ್ಚಾಗಿ ಇದಾಯ್ತು. ಈ ವರ್ಷನೂ ಮಳೆ ಹೆಚ್ಚಾಗಿತ್ತು. 2 ಸಲ 3ನೇ ಸಲ ಹಾಕ್ತಿವಿ. 3ನೇ ಸಲ ಹಾಕಿದ್ವಿ ಲ್ಯಾಂಡ್ನಲ್ಲೇ ಉಳಿಸ್ದ ಅವನು. ಮೊನ್ನೆ ಸಲ ಇಷ್ಟು ಜೋಳ ಹಾಕೊಂಡಿವಿ. ಆಮೇಲೆ ಉಳಿದಿದ್ದು ಕುಸ್ಬಿ ಹಾಕ್ತೀವಿ ಸರ್. ಈ ತರ ಬಂದಿದ್ದಾನೆ ಸರ್. ಓಕೆ, ಸೊ ಈಗ ಇದು ಎಲ್ಲ ಕಟಾವು ಯಾವಾಗ ಮಾಡ್ತೀರಿ ಸರ್? ಅದು ನಮ್ಮ
ಭಾಳ ಮನುಷ್ಯಗೆ ಸ್ವಲ್ಪ ಸ್ಟ್ರೋಕ್ ಆಗಿದೆ. ಹಾ ಹಾ ಈಸಿನ ಹಾಸ್ಪಿಟಲ್ ಹಾ ಹಾ ಒಂದು ಸ್ವಲ್ಪ ಇದಾದ್ಮೇಲೆ ಕಟಾವು ಶುರು ಮಾಡ್ಬೇಕಾ. ಅವ್ನು ಆರಾಮಾಗಿದ್ರೆ ಇಷ್ಟೊತ್ತಿಗೆ ಕಟಾವು ಆಗಿರ್ತಿತ್ತು ಸರ್. ಓಕೆ ಇದು ಜೋಳ ಕಟಾವು ಆಗಿರ್ತಿತ್ತು. ಹಾ ಹಾ ಇದು ಮುಗಿದ ತಕ್ಷಣ ಇದಕ್ಕೆ ಇದು ಓಕೆ. ಇದು ಯಾವ ವೆರೈಟಿ ಹಾಕಿರೋದು ಸರ್? ನನಗೆ ಅಷ್ಟು ಐಡಿಯಾ ಇಲ್ಲ. ಓಕೆ. ನಮ್ಮ ಆಳ ಮನುಷ್ಯನೇ ಬೀಜ ತಗೊಂಡು ಹಾಕಿದ್ದೆ ಸರ್. ಯಾವ್ದು ಹಾಕಿದಾನೆ ಅನ್ನೋದು ನನಗೆ ಐಡಿಯಾ ಇಲ್ಲ ಸರ್. ಓಕೆ. ನೀವು ಇಷ್ಟು ವರ್ಷ ಬೆಳೆ ಬೆಳೆದಿರಲ್ರಿ, ಅಂದ್ರೆ ಆ ಟೈಮಲ್ಲಿ ಬೆಳೆ ಬೆಳೆದಿದ್ದು ಈಗ ಕೂಬಸೈಲ್ ಹಾಕಿ ಬೆಳೆದಿದ್ದೀರಲ್ಲ, ಏನ್ ಡಿಫ್ರೆನ್ಸ್ ನಿಮ್ಗೆ ಅನ್ಸ್ತದೆ? ಕೂಬಸೈಲ್ ಹಾಕಿದ್ಮೇಲೆ ಈ ತರ ಬಂದಿದೆ ನೋಡ್ರಿ ಸರ್ ಅದು. ಓಕೆ. ಮೊದ್ಲು ಈ ತರ ನೀವು ನೋಡಿರ್ಲಿಲ್ಲ? ಇಲ್ಲ, ಇಷ್ಟು ಜೋಳ ಈ ತರ ಕುಸ್ಬಿ ಈ ತರ ಬಂದಿರ್ಲಿಲ್ಲ. ಓಕೆ. ಬಂದಿರ್ತಿತ್ತು ಅಷ್ಟೇ, ನಾರ್ಮಲ್ ಎವರೇಜ್ ಏನ್ ಇರ್ತಿತ್ತು ಹಂಗಿರ್ತಿತ್ತು ಅಷ್ಟೇ. ಹಾ ಹಾ ಬಟ್ ಇಷ್ಟು ಇವತ್ತಾಗಿ ಬಂದಿರ್ಲಿಲ್ಲ. ಓಕೆ. ಇದು ಟೋಟಲ್ ಎಷ್ಟು ಎಕರೆ ಹಾಕಿರೋದು ಸರ್? ಸರ್ ಇದು ನಂದಿರೋದು ಟೋಟಲ್ 14 acres. ಓಕೆ. ಆ ರೋಡ್ ಪೂರ ನನ್ನ ಹೊಲದಾಗೆ ಇದೆ ಸರ್, ಈ ಎಂಡ್ಲಿಂದ ಆ ಎಂಡ್ ತನ. ಹಾ 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 ಅದ್ರ ಆಚೆಗೆನೂ 1 ಎಕರೆ ಬರುತ್ತೆ ನಮ್ಮ ತಮ್ಮನ ಹೊಲದಾಗ. ಅವ್ರಿಗೆ 14 acres ಬರ್ಬೇಕಲ್ಲ, ನಮ್ದು 14 ಎಕರೆ ಒಳಗೆ 1 ಎಕರೆ ಅವನ ಹೊಲದಾಗ ಬರುತ್ತೆ ಸರ್. ಓಕೆ. ಹಂಗಾಗಿ ಈಗ ಹಾರ್ಡ್ಲಿ ನನ್ಗೆ ಅನ್ಸಿದ ಮಟ್ಟಿಗೆ ಒಂದು 10 ಎಕರೆ ಇರ್ಬೋದು. ಓಕೆ. ಅದ್ರೊಳಗೆ ಇಲ್ಲಿ ತೊಗರಿ ಹಾಕಿತ್ತು, ಇದ್ರ ಆಚೆನೂ ತೊಗರಿ ಹಾಕಿದ್ದದೆ ಸರ್. ಅದು ಓಪನ್ ಲ್ಯಾಂಡ್ ಇದೆ. ಓಕೆ. ಇದೇನ್ ಕುಸ್ಬಿ ಕಾಣುತ್ತೆ ಈಟೆ ನೋಡ್ರಿ, ಎಲ್ಲ ಓಪನ್ ಲ್ಯಾಂಡ್ ಇರೋದೆಲ್ಲ ತೊಗರಿ ಹಾಕಿದ್ದಿತ್ತು ಸರ್. ಓಕೆ. ಇದು ಹಾಗೆ ಮೆಜರ್ಮೆಂಟ್ ಮಾಡಿದ್ರೆ ಎಷ್ಟು ಎಕರೆ ಆಗ್ತದೆ ನನಗೂ ಐಡಿಯಾ ಬರೋದಿಲ್ಲ. ಓಕೆ. ಅಪ್ರಾಕ್ಸಿಮೇಟ್ಲಿ ಒಂದು 4 ಎಕರೆ 5 ಎಕರೆ ಆಗ್ಬೋದು ಅಂತ. ಓಕೆ. ಈಗ ಇದಕ್ಕೆ ಖಾತಾ ನೀವು ಎಷ್ಟು ಕೊಟ್ಟಿದ್ದೀರಾ ಸರ್ ಎಕರೆ ಲೆಕ್ಕಕ್ಕೆ? ಎಕರೆ ಹಂಗೇನಿಲ್ಲ ಸರ್, ಒಂದು 8-10 ಚೀಲ ಹಾಕಿರ್ಬೋದು ಸರ್ ಅಷ್ಟೇ ಅಪ್ರಾಕ್ಸಿಮೇಟ್ಲಿ. ಓಕೆ. ಅಂದ್ರೆ ಎಕರೆಗೆ 2 ಚೀಲ ಬಂತು? ಹ್ಞೂ, 4-5 ಎಕರೆ ಅಂದ್ರೆ ಎಕರೆಗೆ 2 ಚೀಲ. 2 ಚೀಲ ಲೆಕ್ಕ ಬಂತು. ಓಕೆ. ನಿಮ್ ಪ್ರಕಾರ ಇದು ಇಷ್ಟು ಇಳುವರಿ ಬರ್ಬೋದು ಅಂತೀರಿ ಸರ್? ಇದು ಒಂದು 20ರಿಂದ 25 ತನಕ ಬರ್ಬೋದು ಅಂತ ಒಂದು ಅಂದಾಜು ಸರ್. ಓಕೆ. ಸೊ ರೈತರು ಬಹಳಷ್ಟು ಜನ ಕೆಮಿಕಲ್ ಹಾಕಿ ಬೆಳೆಸ್ತಾರ. ಸೊ ಇದಕ್ಕೂ ಕೆಮಿಕಲ್ ಹಾಕಿ ಬೆಳೆಸ್ತಾರ್ರಿ? ಅವರು DAP ಯೂರಿಯಾನೇ ಹಾಕ್ತಾರೆ ಸರ್. ಎಲ್ಲ ಕಡೆ ಅದೇ ಜನರಲ್ ಆಗಿ ಹಾಕದೇ ಅವ್ರು ಅದೇ. ಓಕೆ. ಓಕೆ. ಅದಕ್ಕೆ ನಾವೇನದ ಈ ಹೋದ ವರ್ಷದಿಂದ ಕೂಬಸೈಲೇ ಹಾಕ್ತಾ ಇದೀವಿ ಸರ್. ಓಕೆ. ರೈತರು ಕೂಬಸೈಲೆ ಯಾಕೆ ಬಳಸ್ಬೇಕಂತ ನಿಮ್ಮ ಅಭಿಪ್ರಾಯ ಸರ್? ಸರ್, ಭೂಮಿ ಫಲವತ್ತತೆ ಉಳಿತದೆ. ಓಕೆ. ಕೆಮಿಕಲ್ ಹಾಕಿದ್ರೆ ಫಲವತ್ತತೆ ಕಡಿಮೆ ಆಗ್ತದೆ, ಅದಕ್ಕೆ ಬರ್ತಾ ದಿವಸ ನೋಡೋದಾಗಿ. ಓಕೆ. ಅದಕ್ಕೆ ಇದು ಬಳಸ್ಬೇಕು, ಇದರಿಂದ ಏನು ತೊಂದರೆ ಇಲ್ಲ. ಹೌದು, ಅದಕ್ಕೆ ಬಳಸ್ಬೇಕು. ಈಗ ಬಹಳಷ್ಟು ಜನದ್ದು ಒಂದು ಜನರಲ್ ಆಗಿ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ನಮ್ಮ ಭೂಮಿಗೆ DAP ಹಾಕ್ಲಿಲ್ಲ, ಯೂರಿಯಾ ಹಾಕ್ಲಿಲ್ಲ ಅಂದ್ರೆ ಬೆಳೆ ಬರಲ್ಲ ಅನ್ನೋದು ಮೈಂಡ್ ಸೆಟ್ ಅಲ್ಲ? ಮೈಂಡ್ ಸೆಟ್ ಇದೆ, ಹಾಗೇನಿಲ್ಲ ಸರ್. ಹಾ. ನಾವೆಲ್ಲ ಅವ್ರು ಬರೀ DAP ಯೂರಿಯಾ ಹಾಕಿನೇ ಬೆಳಿತಿದ್ರು. ಈಗ 2-3 ನಾವು ಪಾರ್ಟ್ನರ್ಶಿಪ್ ಮಾಡಿಸ್ತೀವಿ. ನಾನು ಕೂಬಸೈಲೇ ಬಳಸ್ತೀನಿ. ಸೊ ಯಾರೇ ರೈತರು ಅವ್ರ ಹೊಲದಲ್ಲಿ ಕೂಬಸೈಲ್ ಹಾಕಲ್ಲ, ನಾನು DAPನೇ ಹಾಕ್ತೀನಿ ಅಂತಂದ್ರೆ ಅವರು 1 ಎಕರೆ ಅಥವಾ ಒಂದಿಷ್ಟು ಮಾಡಿ ನೋಡ್ಬೋದು. ಭಾಳ ಮಂದಿಗೆ ಹಾಗೆ ಅಷ್ಟು ಹೊಲಕ್ಕೆ ಆ ಥರ ಹಾಕ್ತಾರೆ ಕೂಬಸೈಲ್. ನಿಮ್ದೇನು ರೆಗ್ಯುಲರ್ ಹಾಕ್ರಿ, ಒಂದು ಅರ್ಧ ಎಕರೆ ಮಾರ್ಕಿಂಗ್ ಮಾಡ್ಕೊಂಡು ಕೂಬಸೈಲ್ ಬಳಸ್ರಿ. ಯಾವ್ದು ಚೆನ್ನಾಗಿ ಬರ್ತದೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಅದೇ ಇವಾಗ 1 ಎಕರೆ ಇತ್ತು ಅಂದ್ರೆ ಅರ್ಧ ಎಕರೆ ರಾಸಾಯನಿಕ ಹಾಕ್ತೀವಿ, ಅರ್ಧ ಎಕರೆ ಡಿಫ್ರೆನ್ಸ್ ಗೊತ್ತಾಗತ್ತೆ ಯಾವ್ದು ಹಾಕಿ ಚೆನ್ನಾಗಿ ಬರ್ತದೆ. ನಮ್ಗೆ ಹೇಗೆ ಅನ್ಸುತ್ತೆ ಸರ್, ಇದೇನು ಈಲ್ಡ್ ಚೆನ್ನಾಗಿದೆ? ಇಲ್ಲ, ಈಲ್ಡ್ ಮಾತ್ರ ಚೆನ್ನಾಗಿ ಬಂದಿದೆ. ನಾನು ಬಂದ ತಕ್ಷಣ ನೋಡಿದ್ನಲ್ಲ, ಅವಾಗೇ ಗೊತ್ತಾಗ್ಬಿಡ್ತು ರಿಸಲ್ಟ್. ನಾನು ಅದೇ ಹೇಳೋದಲ್ಲ, ಕೂಬಸೈಲ್ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ನೀವು ಎಲ್ಲೇ ಮಾಡಿದ್ರು ರಿಸಲ್ಟ್ ಮಾತ್ರ ಗ್ಯಾರಂಟಿ. ಬಟ್ ರೈತರ ಮೈಂಡ್ ಸೆಟ್ ಅಲ್ಲಿ ಕೆಮಿಕಲ್ ಹಾಕಿದ್ರೆ ಬರ್ತದೆ ಅಂತ ಮೊದಲಿಂದ ತಲೆ ಕುಂತಿದೆ ಅಷ್ಟೇ. ನಾವೆಲ್ಲ ರೈತರಿಗೆ ಹೇಳೋದೇನಂತಂದ್ರೆ, ನಿಮ್ಮ ಹೊಲದಲ್ಲಿ 1 ಎಕರೆ ಇಲ್ಲ 1 ಗುಂಟ ಸಪರೇಟ್ ಆಗಿ ಮಾಡಿ ನೋಡ್ರಿ, ಬರುತ್ತೋ ಬರೋದು ಅನ್ನೋದು ನಿಮ್ಗೆಲ್ಲ ಗೊತ್ತಾಗುತ್ತೆ. ಹೌದು. ನೆಕ್ಸ್ಟ್ ಯಾವುದು ಬೇಕೋ ಅದನ್ನು. ಓಕೆ. ಸರಿ, ಈಗ ನೀವು ಎಷ್ಟು ಚೆನ್ನಾಗಿ ಬೆಳೆ ಬೆಳೆದಿದ್ದೀರಾ ಕೂಬಸೈಲ್ ಹಾಕಿ, ಇಲ್ಲಿ ಸುತ್ತಮುತ್ತ ರೈತರು ಒಂದು ಯಾವತ್ತಾದ್ರೂ ಬಂದು ಏನ್ ಮಾಡಿದೀರಾ ಅಂತ ವಿಚಾರಿಸಿದಾರೆ? ನಾನಂತೂ ಇಲ್ಲಿಂದ ಬಂದು ಸರ್, ನಾವು ಮಾಡಬೇಕು ಅವ್ರು ಕೇಳಿ. ಆಮೇಲೆ
ಕುಬಾಸಲ್ ಬಳಸೋದ್ರಿಂದ ನಿಮ್ ಖುಷಿ ಇದೆಯಾ ಅನ್ನೋದು ನಮ್ಗೆ ಇಂಪಾರ್ಟೆಂಟ್. 100% ಅದ್ರೊಳಗೆ ನನ್ನ ಮನೆ. ಓಕೆ, ಖರ್ಚು ಕಡಿಮೆ. ಮತ್ತು ನಾನು ಸಾಕಷ್ಟು ನನ್ಗೆ ಎಲ್ಲೆಲ್ಲಿ ನನ್ನ ಮಿತ್ರರು ಇದ್ದಾರೆ ರೈತರು ಅವರಿಗೆಲ್ಲ ಇದೇ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಭೂಮಿ ಉಳಿಯುತ್ತೆ, ಭೂಮಿ ಫಲವತ್ತತೆ ಉಳಿಯುತ್ತೆ. ಈ ಕೆಮಿಕಲ್ ಹಾಕೋದ್ರಿಂದ ಅದ್ರದ್ದು ಫಲವತ್ತತೆ ಕಡಿಮೆ ಆಗಿಬಿಡ್ತದೆ. ವರ್ಷ ಒಂದು 10 ವರ್ಷ ಆದಮೇಲೆ ಅದು ನೀವೇನು ಕೆಮಿಕಲ್ ಹಾಕದೇ ಇದ್ರೆ ಬೆಳೆದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತದೆ. ಮುಂದೆ ಮಾಡೋರಿಗೂ ಅದು ಜಮೀನು ಮಾಡೋದೇ ಇಲ್ಲ. ಅವರು ಬೆಳೆಂಗಿಲ್ಲ ಅಂದ್ರೆ ಅದು ಬೆಳೆನೇ ಬೆಳೆದಿಲ್ಲ ಅಂದ್ರೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಓಕೆ, ಫಲವತ್ತಾಗಿರೋ ಭೂಮಿದಲ್ಲಿ ಬೆಳೆ ಚಲೋ ಬರುತ್ತೆ. ಅದಕ್ಕೆ ಕುಬಾಸಲ್ ಬಳಸಿದ್ರೂ ಉತ್ತಮ ಅಂತ ನೀವು ಹೇಳ್ತೀವಿ. ಓಕೆ ಸರ್, ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮಗೆ ನಮಸ್ಕಾರ. ಕುಸುಬೆ ಆಗಲಿ ಜೋಳ ಆಗಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಏನಾದ್ರು ಸರ್, ಎಲ್ಲೆಲ್ಲಿ ರಾಸಾಯನಿಕ ಹಾಕಿದ್ದಾರೆ ಅಲ್ಲಿ ಕೆಲವೊಬ್ಬರಿಗೆ ಬರುತ್ತೆ, ಕೆಲವೊಬ್ಬರಿಗೆ ಬರಲ್ಲ. ಬಟ್ ಇವತ್ತಿನ ಡೇಟಲ್ಲಿ ನೀವು ಯಾವುದೇ ರೈತರು ಹೊಲಕ್ಕೆ ಹೋದ್ರು ರಾಸಾಯನಿಕ ಎಲ್ಲಿ ಬಳಸವ್ರೆ, ಯಾರು ಬಂಪರ್ ಬೆಳೆ ತೆಗ್ದಿಲ್ಲ. ಇದ್ರ ಲೆಕ್ಕ ನಾನು ನೋಡಿದ್ರ ಪ್ರಕಾರ ಇದು ಒಂಥರ ಬಂಪರ್ ಬೆಳೆ. ನೀವು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮಾಡಿದ್ರು ನಿಮ್ಗೆ ಒಳ್ಳೆ ಬಂಪರ್ ಬೆಳೆ. ಬಂಪರ್ ಬೆಳೆ ಅಂತಂದ್ರೆ ನೀವು ಭೂಮಿಗೆ ಏನು ಎಷ್ಟು ಎಕರೆ ಜಾಗ ಇದೆ ಅಲ್ಲಿ ನಮ್ಗೆ ಇಷ್ಟು ಎಕ್ಸ್ಪೆಕ್ಟೆಡ್ ಈಲ್ಡ್ ಅಂತ ಬರುತ್ತೆ. ಅಂದ್ರೆ ನಮ್ಗೆ ಇಷ್ಟು ಬರ್ಬೇಕನ್ನೋದು ಇರುತ್ತೆ. ಅದರ ಲೆಕ್ಕದ ಪ್ರಕಾರ ಇದು ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನೀವು ಒಂದ್ಸರಿ ರಾಶಿ ಮಾಡಿದ್ಮೇಲೆ ಟೋಟಲ್ ಎಷ್ಟು ಬಂತು ಅವತ್ತೊಂದು ಸಣ್ಣ ವಿಡಿಯೋ ಮಾಡಿ ತೋರಿಸು ಕೊಟ್ರೆ ನಾವು ರೈತರಿಗೆಲ್ಲ ಮುಂದೆ ತೋರಿಸ್ಬೋದು. ಈಗ ನಿಮ್ ಪ್ರಕಾರ ಇದೆಲ್ಲ ಕಟಾವ್ ಯಾವಾಗ ಸರ್? ಆಕ್ಚುಲಿ ಇದು ಈಗ ಜೋಳ ಕಟಾವಾಗಿ ಜೋಳದ ರಾಶಿ ಆಗೋವರೆಗೂ ಇದು ಡ್ರೈ ಅಲ್ಲಲ್ಲಿ ಗ್ರೀನ್ ಇದೆ ನೋಡಿ. ಹೌದು, ಸ್ವಲ್ಪ ಗ್ರೀನ್ ಡ್ರೈ ಆಗ್ಬೇಕಲ್ಲ. ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೆ ಈಗೆಲ್ಲ ಮಷಿನ್ ಮೇಲೆ ಇದು ಮಾಡೋದು ರಾಶಿ. ಈಗ ಅವು ಸ್ವಲ್ಪ ಇಷ್ಟಿಷ್ಟೇ ಇರ್ತಾವ ಸರ್. ಓಕೆ, ಜನರಲ್ ಆಗಿ ನಾನು ಇದು ಮಷಿನ್ದಲ್ಲಿ ಮಾಡಿದ್ರೆ ಮಣ್ಣಿನ ನೀರು ಜಾಸ್ತಿ ಬರುತ್ತೆ ಸರ್. ಹೌದು, ಹೈಟ್ ಬರಬೇಕು. ಈ ಹೈಟ್ ನಲ್ಲಿ ಮಣ್ಣು ಬರ್ಲಿಕ್ಕಿಲ್ಲ ಅಂತ ಒಂದು ನಮ್ದು ಎಕ್ಸ್ಪೆಕ್ಟೇಷನ್. ಬರೋದಿಲ್ಲ, ಯಾಕಂದ್ರೆ ಹೈಟಿಗೆ ಇರುತ್ತಲ್ರಿ, ಮಣ್ಣು ಬರೋದೇ ಇಲ್ಲ. ಹೌದು, ಹಂಗೆ. ಇದಕ್ಕೆ ಟೋಟಲ್ ನೀವು ಖರ್ಚು ಎಷ್ಟು ಮಾಡಿದ್ದು ಸರ್? ಬಿತ್ತನೆ ಮಾಡಿ ಎಲ್ಲ ಇದಕ್ಕೂ ಕ್ಯಾಲ್ಕುಲೇಷನ್ ಮಾಡಿ ಅವ್ರು ನಮ್ಮ ಮನುಷ್ಯ ಏನು ಹೇಳ್ತಾನೆ ನಾವು ಮಾಡಂತ ಹೇಳಿದ್ರೆ ಅಷ್ಟೇ. ನೋಡಿ ಹಿಂಗೆ ಇಷ್ಟು ಅಂತ ಏನು ಇಟ್ಟಿಲ್ಲ ಸರ್.
ಜೋಳ ಕುಸ್ಬಿ ಬಿತ್ತಾರ ಭಾರಿ ಬಂದದಂತ ಹೇಳ್ತಾವ. ಈಗ 2 ವರ್ಷದಿಂದ ಉಪಯೋಗಿಸತ್ತೀರಿ. ಹೌದು, ಕೂಪಾ ಸಾಯಿಲ್ ಕಂಡೀಷನರ್. ಈಗ ನೀವು ಮಂದಿ ನಂಗೆ ವಿಡಿಯೋ ಕಳಿಸ್ಕೊಟ್ರಿ, ಯಾವ್ದ್ರಿ ಕುಸ್ಬಿದ್ ಕಳಿಸ್ಕೊಟ್ರಿ. ಕುಸ್ಬಿ ಜೋಳ, ಕುಸ್ಬಿ ಮತ್ತು ಜೋಳ. ಕುಸ್ಬಿ ಎಷ್ಟು ಫೀಟ್ ಬಂದದ್ರಿ ಅಣ್ಣ ನಿಮ್ಮ ಪ್ರಕಾರ? ಎಷ್ಟು ಫೀಟ್ ಅಂದ್ರೆ ಅಣ್ಣ? 3.5 ಫೀಟ್ ಅದ್ರಿ. 3.5 ಫೀಟ್. ಹೆಂಗೆ ಹೂವಗಳರೆ ವಿಡಿಯೋದಾಗ ಮಸ್ತ್ ಅದ, ಅದ್ರಾಗ ಫುಲ್ ಅದ್ರಿ ಹೂವ. ಇನ್ನ ಬಿಡ್ಬೇಕು, ಇನ್ನ ಹೂವ ಭಾಳ. ಇನ್ನ ಎಷ್ಟು ದಿವಸ ಅದ್ರಣ್ಣ ಅದಕ್ಕೆ ಇದು? ಅದು ಕಟಾವ್ ಬರ್ಬೇಕಾದ್ರೆ ಇನ್ನ ಎಂಡ್ ಆಫ್ ಫೆಬ್ರವರಿ. ಅಂದ್ರೆ ಇದು ಜನವರಿ ಎಂಡ್ ಅಂದ್ರೆ ಇನ್ನೊಂದು ತಿಂಗಳ ಅದ ನಿಮ್ಮಲ್ಲಿ. ತಿಂಗಳದಾಗ ನಿಮ್ ಕುಸ್ಬಿ ಮತ್ತು ಸುತ್ತಮುತ್ತಿನ ಕುಸ್ಬಿ ಏನ್ರಿ ಬೆಳೆದಾರನ್ರಿ ನಿಮ್? ಹಾಕ್ಯಾರಲ್ರಿ, ಹಾಕ್ಯಾರ. ಹೆಂಗದ್ರಿ ಅಣ್ಣ ಕಂಪೇರಿಟಿವ್ಲಿ ನಮ್ದು ಹೈಟ್ ಬಕ್ಕಳದ್ರಿ, ಮತ್ತು ಅಗಲ್ನೂ ಹೊಡೆದದ, ಹೂವ ಚಂದ ಬಿಟ್ಟದ್ರಿ. ಇನ್ನ ಹೂವ ಬಿಡದ್ರಾಗ ಅದ್ರಿ ಬಕ್ಕಳ. ಓಕೆ. ಏನಲ್ಲತ್ತಾರ್ರಿ ಅಣ್ಣ ಬಾಕಿ ಮಂದಿ? ನೋಡ್ರಿ ಏನ್ ನೋಡಿ ಹೋಗ್ತಾರ, ಹಂಗೆ ರೋಡಿಗೆ ಅದಲ್ರಿ ಹೊಲ ನೋಡ್ತಾರ, ಎಲ್ಲ ಹೋಗಿತ್ತು ಏನ್ ಬಂದದಂತ ನೋಡ್ತಾರ ಅಷ್ಟೇ, ಮತ್ತೇನಿಲ್ರಿ. ನೀವು ಖುಷಿ ಇದ್ರಲ್ಲ? ಚಲೋ ಚಲೋ.
ಜೋಳ ಹೆಂಗದ್ರಿ ಅಣ್ಣ ನಿಮ್ದು? ಜೋಳ ಎಕ್ದಮ್ ಮಸ್ತ್ ಅದ ನೋಡ್ರಿ. ಅದು 7-8 ಫೀಟ್ ಮೇಲೆ ಬೆಳೆದ. ನಮ್ದು 14 ಫೀಟ್ ಬಂದವ್ರಿ ಅಣ್ಣ ಜೋಳ. ಅಲ್ಲ ಬಟ್ ನಮ್ದು ಡ್ರೈ ಲ್ಯಾಂಡ್ ಅಲ್ರಿ. ಅಲ್ಲಿ ನೀರ್ ಕೊಟ್ಟು ಬೆಳೆಸ್ಯಾರಿ ಅಣ್ಣ. 14 ಫೀಟ್ ರೀ. ನೀರ್ ಕೊಟ್ರೆ ಬರ್ತದ್ರಿ. ನಮ್ದು ಏನು ನೀರಿಲ್ಲ ಇಲ್ಲ. 7-8 ಫೀಟ್ ಅಂದ್ರೆ ಏನು ಕಮ್ಮಿ ಅಲ್ರಿ. ಮತ್ತೆ ನಮ್ದು ಫುಲ್ ಡ್ರೈ ಲ್ಯಾಂಡ್. ನನ್ನ ಲೆಕ್ಕಕ್ಕೆ ಜೋಳ ಬೆಳೆದ್ರೆ 12-13 ಫೀಟ್ ಬೆಳಿ ಅಂತ ಹೇಳ್ತೀನಿ ಅಣ್ಣ. ತೆನಿಗಳು ಏನಿಲ್ಲ ಅಂತಂದ್ರೆ ನಮ್ಮ ಕೈ ಉದ್ದಿರ್ಬೇಕ್ರಿ. ಗೇಣಲ್ರಿ ಅಣ್ಣ, ಪೂರ ಕೈ ಉದ್ದಿರ್ಬೇಕ್ರಿ. ಅದಕ್ಕೆ ತೆನಿ ಇಷ್ಟ ಅವರಿ. ಅಚ್ಚಾ ಅಷ್ಟವರಿ. ಅದು ನೀರ್ ಇರ್ಲಾರ್ದೆ. ನೀರ್ ಹಾಕಿದ್ರೆ ಇನ್ನ ಜಂತ ಬರ್ತದೆ. ನೀವು ನೀರಿಂದ ಯಾಕೆ ಬಂದೋಬಸ್ತ್ ಮಾಡಬಾರ್ದ್ರಿ? ನಮ್ಮಲ್ಲಿ ನೀರ್ ಬೀಳಲ್ರಿ. ಮೊದಲೆಲ್ಲ ಜ್ಯುವೆಲರ್ಸ್ಗಳಿಗೆ ತೋರಿಸೀನಿ. ಈ ಸಲನು ತೋರಿಸ್ತೇನ್ರಿ. ನೋಡಮ್ರಿ ಬಿತ್ತಂದ್ರೆ ಬೋರ್ ಹಾಕ್ಸ್ಬೇಕಂತದ್ರಿ. ಬೇರೆ ರೈತರಿಗೆ ಏನ್ ಹೇಳ್ತೀರಣ್ಣ? ಕೂಬಾ ಸಾಯಿಲ್ ಕಂಡೀಷನ್ ಚಲೋ ಅದ. ಕೂಬಾ ಸಾಯಿಲ್ ಚಲೋ ಅದ. ಅವರೆಲ್ಲರೂ ಅದು ಬಳಸ್ಕೊಂಡ್ರೆ ಮಣ್ಣಿನ ಫಲವತ್ತತೆ ಉಳಿತದ. ಅದ್ರೊಳಗೆ ಈ ಕೆಮಿಕಲ್ ಹಾಕಿದ್ರೆ ಏನದ ಹಾಳು ಮಾಡ್ತದ. ಮಣ್ಣಿಂದು ಕಸು ಕಡಿಮೆ ಆಗ್ತದ, ಅದ್ರ ಶಕ್ತಿ. ಇದರಿಂದ ಏನೂ ಆಗಂಗಿಲ್ಲ. ಅದು ಮಣ್ಣು ಹೆಂಗಿರ್ತದೆ ಹಂಗೆ ಇರ್ತದೆ, ಹಾಳಾಗಂಗಿಲ್ಲ. ಇವು ಕೆಮಿಕಲ್ ಇದ್ದಿದ್ದು ಫರ್ಟಿಲೈಸರ್ ಹಾಕಿದ್ರೆ ಅಷ್ಟು ಮಣ್ಣಿಂದು ಸತ್ವ ಹಾಳಾಗ್ತದೆ. ಫಾರ್ ಎಕ್ಸಾಂಪಲ್ ಈ ಕಡೆ ಎಲ್ಲ ಇರಿಗೇಟೆಡ್ ಇದ್ದಲ್ಲಿ ನೆಲ್ ಬೆಳಿತಾರೆ ನೋಡ್ರಿ. ಕೆಮಿಕಲ್ 10 ವರ್ಷದ ನಂತರ ಏನು ಬೆಳೆಯಲ್ಲ ಹೊಂಟವ ಅಲ್ಲಿ. ಇದನ್ನು ಹಂಗೆ ಆಗ್ತದೆ. ಅಲ್ಲಿ 10 ವರ್ಷಕ್ಕೆ ಆಗಿರ್ಬೋದು, ಇಲ್ಲಿ ನಮ್ಮಲ್ಲಿ 20-25 ವರ್ಷಕ್ಕೆ ಆಗ್ತದೆ. ಇಲ್ರಿ ಅಣ್ಣ. ಅಣ್ಣ ನಿಮ್ಗೊಂದು ಮಾತು ಹೇಳ್ತೀನಿ. ಈಗೇನು ಈ ಸಲ ನಟೆ ಹೋಗ್ಯವ್ರಿ ಎಲ್ಲ ಕಡೆ. ನಮ್ಮ ಭೂತಾಯಿ ಏನ್ ಹೇಳಕತ್ತದ್ರಿ, ಸಾಕ್ ಮಾಡ್ರು ಅಂತ ಹೇಳತ್ತದ್ರಿ ಅಣ್ಣ. ಎಲ್ಲ ಕಡೆ ರೀ. ಎಷ್ಟು ಚಂದ ಬಂದಿದ್ದು ರೀ ತೊಗರಿ ಬೆಳೆ. ಪೂರಾ ಎಲ್ಲ ನೆಟೆ ಹೋದ್ರಿ. ಅಷ್ಟು ಮಂದಿ ಹೋಗ್ಯವ್ರಿ. ನಂದು ಯಾರು ಉಪಯೋಗಿಸಿರಿ, ಯಾರು ಹೋಗಿಲ್ರಿ. ಅಲ್ಲ ನೀರಾವರಿ ಇದ್ದಲ್ಲೂ ಹೋಗಿಲ್ರಿ. ನೀರು ಯಾರು ಇಲ್ಲ. ನಮ್ದು ಒಣ ಬೇಸಾಯದಾಗ ಮಾಡಿ ವಿಡಿಯೋ ಬಿಟ್ಟಿನಲ್ರಿ. ಒಣ ಬೇಸಾಯದಾಗೂ ತೊಗರಿ ಬೆಳೆದಾರ್ರಿ, ನೀರಾವರಿದಾಗೂ ಬೆಳೆದಾರ್ರಿ. ಎರಡೂ ಕಡೆ ನಂದು ತೊಗರಿ ಹೋಗಿಲ್ಲ. ಬಿಟ್ಟಿ ನೋಡ್ರಿ ಅಣ್ಣ. ಆಳಂದದು ವಿಡಿಯೋಗಳು ತೆಗೆದು ಬಿಟ್ಟಿ ನೋಡ್ರಿ ಅಣ್ಣ. ಯಾಕಿನ್ನ ರೈತರಿಗೆ ನಿಮ್ಮ ಪ್ರಕಾರ ಯೂಸ್ ಮಾಡ್ಬೇಕು. ಚಲೋ ಅದ. ಮಣ್ಣಿನ ಫಲವತ್ತತೆ ಕಾಪಾಡ್ಕೊಂಡು ಇರ್ತದ. ಹಾಳಾಗಂಗಿಲ್ಲ ಮಣ್ಣಿದ್ದು ಗುಣಧರ್ಮ ಅಂತ ಹೇಳ್ಬೋದು ಅಷ್ಟೇ. ಅಗಲಾಗ ಬಗ್ಲಾಗ ಬಂದವ್ರು ನೋಡಿ ಖುಷಿಯಾರ ಅಂದ್ರಿ. ಅವ್ರಿಗೆ ಅದು ನಂಬಲಿಕ್ಕೆ ಆಗಲ್ಲ. ಎಲ್ಲ ಹೋಗಿದ್ದು ತೊಗರಿ 2-3ನೇ ಸಲ ಬಿತ್ತಿದ್ರು ಹೋಗ್ಯದ. ಜೋಳ ಕುಸ್ಬಿ ಬಿತ್ತಾರ, ಭಾರಿ ಬಂದದ ಅಂತ ಹೇಳ್ತಾವ. ಜೋಳ ಸ್ವಲ್ಪ ಅದರಿ. ಆಟೆ 1 ಎಕರ್ 1.5 ಎಕರ್ನೂ ಇಲ್ಲ ಅದು. ಕುಸ್ಬಿ ಏನದ 6-7 ಎಕರೆ 6 ಎಕರೆ ಅದ ರೀ. 5-6 ಎಕರೆ ಅಷ್ಟೇ. 5 ಎಕರೆ ಇರ್ಬೋದು ಭಾಳ. ಅದ್ರ ನೀವು ಖುಷಿ ಇದ್ರಲ್ರಿ? ಬಿಲ್ಕುಲ್. ಥ್ಯಾಂಕ್ಸ್ ರೀ. ನಮಸ್ಕಾರ. ರೈಟ್, ನಮಸ್ಕಾರ.